ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಈ ಸಲ ನಾನು ತಿರುಪತಿಗೆ ಹೋಗ್ತಾ ಇರೋದು. ಸೊ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋದು ಮೆಜೆಸ್ಟಿಕ್ಕಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಬ್ಯಾಂಗ್ಳೂರಿಂದ ತಿರುಪತಿಗೆ ಹೋಗಬೇಕು ಅಂದರೆ ಬೇರೆ ಬೇರೆ ರೈಲ್ವೆ ಸ್ಟೇಷನ್ನು ಕೂಡ ಆಪ್ಷನ್ಸ್ ಇರುತ್ತೆ. ನೀವು ಅಲ್ಲಿಂದ ಕೂಡ ನಿಮಗೆ ಎಲ್ಲಿ ನಿಯರ್ ಆಗುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ನಾವು ಟ್ರೈನ್ನ IRCTCಯಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ನಾವು ಬುಕ್ ಮಾಡಿದ್ದು 8:20 ಏನೋ ಇತ್ತು ಟ್ರೈನು. ಒಂದು 5 ನಿಮಿಷ ಅಷ್ಟೇ ನಾವು ಬಂದು, ಒಂದು 5 ನಿಮಿಷಕ್ಕೇ ಬಂತು. ಕರೆಕ್ಟ್ ಎಕ್ಸಾಕ್ಟ್ ಟೈಮ್ಗೆ ಬಂತು. ಸೊ ನಾವು ಆದಷ್ಟು ಬೇಗ ಹೋಗಬೇಕು ಅಂತಲೇ ಟ್ರೈ ಮಾಡ್ಕೊಂಡು ಹೋದ್ವಿ. ನೀವು ಟ್ರೈನಿಗೆ ಏನಾದರೂ ಹೋಗ್ತೀರಾ ಅಂತಂದರೆ ಆದಷ್ಟು ಬೇಗನೆ ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದು ಟ್ರೈನ್ ಕೂಡ ಬಂತು ನಮ್ಮದು. ನಾವು 3A ಕೋಚ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸ್ಲೀಪರ್ ಕೋಚ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಹಾಗೆ ಬಡ್ಜೆಟ್ ಫ್ರೆಂಡ್ಲಿನೂ ಕೂಡ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಟ್ರೈನಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಏನಿಲ್ಲ, ಬರೀ ಸಿಂಪಲ್ ಆಗಿ ಚಪಾತಿ ಮಾಡ್ಕೊಂಬಂದಿದ್ದೆ, ಅಮ್ಮ ಪಲ್ಯ ಮಾಡ್ಕೊಂಬಂದಿದ್ರು ಅಷ್ಟೇ. ಹಾಗೆ ಕಡುಬು ಎಲ್ಲ ಇತ್ತಲ್ವ, ಹಬ್ಬಕ್ಕೆ ಮಾಡಿದ್ದು ಬೇಳೆ ಎಲ್ಲ ಉಳಿದಿತ್ತು ಅಂತಂದು ಅಮ್ಮನೂ ಕಡುಬೆಲ್ಲ ಮಾಡ್ಕೊಂಬಂದಿದ್ರು. ಹಾಗಾಗಿ ಎಲ್ಲರೂ ಅಲ್ಲೇ ಟ್ರೈನಲ್ಲೇ ಊಟ ಮಾಡೋಣ ಅಂತಂದು ಊಟ ಎಲ್ಲ ಏನೇನು ತೊಗೊಂಬಂದಿದ್ವಿ ಎಲ್ಲನೂ ಕೂಡ ಎತ್ತಿ ಹೊರಗಡೆ ಇಟ್ಕೊಂಡ್ವಿ. ನನ್ನ ಮಕ್ಕಳು ಆಲ್ರೆಡಿ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ರು. ಇವಾಗಿನ ಸೆಟಲ್ ಆಗಿದ್ವಿ, ಬಂದು ಕುತ್ಕೊಂಡು ಲಗೇಜ್ ಎಲ್ಲ ಎತ್ತಿಡ್ತಾ ಇದ್ವಿ. ಇವಾಗಿನೂ ಜಸ್ಟ್ 8:30 ಆಗಿತ್ತು. 9:30 ಹಂಗೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನನ್ನ ಮಕ್ಕಳು ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ರು. ಹಂಗಾಗಿ ಇಬ್ರಿಗೂ ಕೂಡ ಊಟ ಹಾಕ್ಕೊಡೋಣ ಅಂತಂದು ಹಾಕ್ಕೊಟ್ವಿ. ಬಂದ್ಬಿಟ್ಟು ಲೋಯರ್ 2 ಕೂಡ ಬೇರೆಯವ್ರು ಬುಕ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಸುಮ್ಮನೆ ಬೇರೆಯವ್ರು ಬಂದರೆ ತುಂಬ ಲೇಟ್ ಆಗುತ್ತೆ ಅವ್ರಿಗೂ ಕೂಡ ಮಲ್ಕೊಳ್ಳೋದಕ್ಕೆ ಅಂತಂದು ಬೇಗ ಊಟ ಮಾಡಿಬಿಟ್ರೆ ಆಯಿತು ಅಂತಂದು ಕೂಡ ಬೇಗ ಊಟ ಮಾಡ್ಕೊತಾ ಇದ್ದೀವಿ. ಅಮ್ಮ ಬಂದ್ಬಿಟ್ಟು ಎಲ್ಲ ಹಾಕ್ಕೊಡ್ತಾ ಇದ್ರು ಎಲ್ರಿಗೂ ಕೂಡ. ನೈಟು ಜಾಸ್ತಿ ಜನ ಅಲ್ವಾ, ಸುಮ್ಮನೆ ಊಟ ಚೆನ್ನಾಗಿರಲ್ಲ ಟ್ರೈನಲ್ಲಿ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ. ಯಾಕಂದರೆ ನಾವು ಬರ್ತಾ ಇಡ್ಲಿ ತೊಗೊಂಡ್ವಿ, ಒಂಚೂರು ಚೆನ್ನಾಗೇ ಇರಲಿಲ್ಲ. ಒಂದೇ ಒಂದು ಪ್ಲೇಟ್ ತೊಗೊಂಡಿದ್ದು, ಅದು ಹೆಂಗಿರುತ್ತೆ ಅಂತ ನೋಡೋಣ ಅಂತ. ಅದಕ್ಕೆ ಈ ಟ್ರೈನಲ್ಲಿ ನನಗಂತೂ ಊಟ ಒಂದು ಸ್ವಲ್ಪನೂ ಇಷ್ಟನೇ ಆಗಲ್ಲ. ಹಂಗಾಗಿ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಇಲ್ಲಾಂದರೆ ಈ ಥರನೇ ತೊಗೊಂಡೋಗ್ತೀವಿ. ಲಾಸ್ಟ್ ಟೈಮು ಸ್ವಲ್ಪ ಲಾಂಗ್ ಜರ್ನಿ ಹೋದಾಗ ನಾನು ಸ್ವಲ್ಪ ಟ್ರೈನಲ್ಲೇ ತಿಂದುಬಿಟ್ಟೆ. ಸ್ವಲ್ಪ ಸ್ಟಮಕ್ ಎಲ್ಲ ಅಪ್ಸೆಟ್ ಆಗಿಬಿಟ್ಟಿತ್ತು. ಫುಡ್ಡೆಲ್ಲ ಅಷ್ಟೊಂದು ನಂಗೆ ಇಷ್ಟನೇ ಆಗಲ್ಲ ಟ್ರೈನ್ದು. ಹಾಗಾಗಿ ಮಕ್ಕಳು ಬೇರೆ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಚಪಾತಿ ಆದರೆ ಏನು ಚೆಲ್ಲಾಡಲ್ಲ, ಸುಮ್ಮನೆ ತಿಂತಾರೆ ಅಂತ ಚಪಾತಿನೇ ಮಾಡ್ಕೊಂಡು ಹೋಗಿದ್ವಿ. ಈಗ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಸೀದಾ ಒಂದು 3:30ಗೇನೋ ರೀಚ್ ಆಗುತ್ತೆ ಟ್ರೈನು. 3:30, 4 ಗಂಟೆ ಅಷ್ಟೊತ್ತಿಗೆ ತಿರುಪತಿ ರೀಚ್ ಆಗುತ್ತೆ. ಒಂದು 9:30, ಒಂದು 10 ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ವಿ. ನನ್ನ ಮಗ ಅಂತೂ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದ. ಒಂದತ್ರ ಕೂರ್ತಾನೆ ಇರ್ತಿದ್ದಿಲ್ಲ. ಒಂದ್ಸಲ ಮೇಲೆ, ಒಂದ್ಸಲ ಕೆಳಗಡೆ ಅಂತ. ಹೆಂಗೆಂಗೋ ಮಾಡಿ ಅವನ್ನ ಮಲಗಿಸಿದ್ವಿ. ನನ್ನ ಮಗಳಿಗೇನು ಸೀಟ್ ಸಿಕ್ಕಿರಲಿಲ್ಲ, ಯಾಕಂದರೆ ಅವಳಿಗೆ ಬುಕ್ ಮಾಡಿದ್ವಿ ಅಂದರೂ ಕೂಡ ಅವಳದು ಏಜ್ ಕಮ್ಮಿ ಇದೆ ಅಲ್ವಾ, ಹಾಗಾಗಿ ಅವಳಿಗೆ ಸಪ್ರೇಟ್ ಸೀಟು ಸಿಗಲಿಲ್ಲ. ನನ್ನ ಮಗನಿಗೆ, ನನ್ನ ಮಗಳಿಗೆ ನಮ್ಮ ಸೀಟಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಿತ್ತು. ಸಪ್ರೇಟ್ ಸೀಟ್ ಅಂತಂದರೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಆಗ್ಬೋದು. ಅಂದ್ರೂ ಕೂಡ ಅವಳ ಏಜ್ ಮೇಲೆ ಅವಳಿಗೆ ಸೀಟ್ ಕೊಡಲೇ ಇಲ್ಲ. ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಮಲಗಿಸ್ಕೊಂಡ್ವಿ. ಅದಾದಮೇಲೆ ನಾವು ಒಂದು 3:30, 4 ಹಂಗೆ ನಾವು ತಿರುಪತಿನ ರೀಚ್ ಆದ್ವಿ. ಅಲ್ಲಿಂದ ನಾವಿವಾಗ ಮತ್ತೆ ಆಟೋ ಮಾಡಿಕೊಂಡು ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಆ ರೂಮ್ನು ಕೂಡ ಒಂದು 15 ಡೇಸ್, 20 ಡೇಸ್ ಮುಂಚೆನೇ ಆ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನಾವು ತುಂಬಾ ನಿಯರ್ ಇರೋ ಹತ್ರನೇ ಬುಕ್ ಮಾಡ್ಕೊಂಡಿರೋದು. ಒಂದು 400 ಮೀಟರ್ ಅಷ್ಟೇ ನಮಗೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಆಗಲಿ, ಏನಕ್ಕೆ ಆಗಲಿ ನಮಗೆ ನಿಯರ್ ಒಂದು 200, 300 ಮೀಟರ್ ಅಷ್ಟೇ ಹತ್ತಿರ ಆಗೋ ಥರ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ನಮ್ಮದು ಚೆಕ್ ಇನ್ ಟೈಮ್ ಇದ್ದಿದ್ದೆ 12 ಆದರೆ ನಾವು ಅವರಿಗೆ ಮುಂಚೆನೇ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ. ನಾವು ಈ ಥರ ನಮಗೆ 3:30ಗೆ ಟ್ರೈನ್ ಬರುತ್ತೆ, ನಾವು 4 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ, ನಮಗೆ ರೂಮ್ ಕೊಡಿ ನೀವು ಅಂತ. ಹಾಗಾಗಿ ಅವರು 2 ರೂಮ್ ಕೊಡೋಕ್ಕಾಗಲ್ಲ, ಸದ್ಯ 1 ರೂಮ್ ನಾನು ಬುಕ್ ಮಾಡ್ಕೊತೀನಿ, ನೀವು ಬಂದಮೇಲೆ ನಾವು ನಿಮಗೆ ಇನ್ನೊಂದು ರೂಮ್ನ ಅಲಾಟ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅವ್ರು ಇನ್ನೊಂದು ರೂಮ್ ಕೊಡೋ ತನಕ ನಾವು ಒಂದೇ ರೂಮಲ್ಲಿ ವೇಟ್ ಮಾಡ್ತಾ ಇದ್ವಿ. ಒಂದು ಹಾಫ್ ಆನ್ ಅವರಲ್ಲಿ ಮತ್ತೆ ಇನ್ನೊಂದು ರೂಮ್ನ ಸೆಟ್ ಮಾಡಿ ನಮಗೆ ಕೊಟ್ಟರು. 2 ರೂಮು ನಮಗೆ ನಾವು ಬುಕ್ ಮಾಡ್ಕೊಂಡಿದ್ವಿ.
ಅಗೋಡದಲ್ಲೇನೆ ಕೂಡ ನಾವು ಇದನ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಇನ್ನೇನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಮತ್ತೆ ಬೆಳಿಗ್ಗೆ ಟೆಂಪಲ್‌ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಪದ್ಮಾವತಿ ಅಮ್ಮನ ಟೆಂಪಲ್‌ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಕೂಡ ತಿರುಪತಿಯಲ್ಲೇ ಇತ್ತು. ಕೆಳಗಡೆ ಇರೋದ್ರಿಂದ ಸೊ ಕೆಳಗಡೆ ಇರೋ ಟೆಂಪಲ್‌ನ ಮುಗಿಸ್ಕೊಂಬಿಡೋಣ. ಮತ್ತೆ ನಾವು ತಿರುಮಲಗೆ ಹೋಗ್ಬಿಟ್ರೆ ಮತ್ತೆ ಪದ್ಮಾವತಿ ಅಮ್ಮನ ಟೆಂಪಲ್‌ಗೆ ಹೋಗೋಕ್ಕಾಗಲ್ಲ ಅಂತ ಅನ್ಕೊಂಡು ಸೊ ಫಸ್ಟೇ ನಾವು ಪದ್ಮಾವತಿ ಅಮ್ಮನವರ ಟೆಂಪಲ್‌ಗೆ ಹೋಗ್ತಾ ಇದ್ದೀವಿ. ಆ ಟೆಂಪಲ್ ಬಂದು 8:30ಗೆ ಓಪನ್ ಅಂತ ಇತ್ತು. ಹಾಗಾಗಿ ನಾವು ಒಂದು 9:00 ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟು ಬ್ರೇಕ್‌ಫಾಸ್ಟ್ ಮಾಡ್ಕೊಂಡೇ ಹೋಗ್ಬಿಡೋಣ, ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಮಕ್ಕಳು ಬೇರೆ ರಾತ್ರಿನೂ ಸರಿಯಾಗಿ ತಿಂದಿಲ್ಲ ಅಂತಂದು ಬೆಳಿಗ್ಗೆನೇ ಬ್ರೇಕ್‌ಫಾಸ್ಟ್ ಮಾಡೋಣ ಅಂತ ಅಲ್ಲೇ ನಿಯರ್ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಪಕ್ಕಕ್ಕೆ ಇತ್ತು ಒಂದು ರೆಸ್ಟೋರೆಂಟು, ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿ ನನಗಂತೂ ಈ ಕಡೆ ಬಂದುಬಿಟ್ರೆ ನಂಗೆ ಇಡ್ಲಿ ದೋಸೆ ಎಲ್ಲ ಇಷ್ಟನೇ ಇರಲ್ಲ ಅಷ್ಟಕ್ಕಷ್ಟೇ. ನಮ್ಮ ಬೆಂಗಳೂರಲ್ಲಿಲ್ಲ ಮೈಸೂರಲ್ಲಿ ಮಾಡೋ ಥರ ಇಡ್ಲಿ ದೋಸೆ ಎಲ್ಲ ಸಿಗಲ್ಲ. ಸೊ ನಾನು ಲಾಸ್ಟ್ ಟೈಮು ಪಾಂಡಿಚೇರಿಗೆ ಹೋದಾಗೂ ಅಷ್ಟೇ ಇಡ್ಲಿ ದೋಸೆ ಇದೆಲ್ಲ ಇಷ್ಟನೇ ಇರಲ್ಲ. ಅದೇ ಥರನೇ ಇತ್ತು ಟೇಸ್ಟ್ ಅನ್ನೋದು. ಎಲ್ಲರೂ ಬ್ರೇಕ್‌ಫಾಸ್ಟ್‌ನ ಆರ್ಡರ್ ಮಾಡ್ಕೊಂಡ್ವಿ. ಎಲ್ಲರೂ ಇಡ್ಲಿ ದೋಸೆನೇ ಆರ್ಡರ್ ಮಾಡ್ಕೊಂಡಿದ್ವಿ ಆದಷ್ಟು. ಇಡ್ಲಿ ಅಂತೂ ಪರವಾಗಿಲ್ಲ, ದೋಸೆ ಅಂತೂ ತಿನ್ನೋಕ್ಕೆ ಆಗ್ತಿರಲಿಲ್ಲ. ನಾನಂತೂ ಒಂದು ಅರ್ಧಕ್ಕರ್ಧ ತಿಂದು ಹಾಗೆ ಬಿಟ್ಟೆ. ವಡೆ ಇನ್ನೇನು ಎಲ್ಲ ತುಂಬಾನೇ ಆಯಿಲಿ ಇತ್ತು. ಅಂದರೂ ನನ್ನ ಮಗನಿಗೆ ವಡೆ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ವಡೆ ತಿಂತಾನೆ ಇರ್ತಾನೆ. ಅಂದರೂ ತಿಂದ ಅವನು. ಸೊ ಅದಾದಮೇಲೆ ಆಟೋ ಮಾಡ್ಕೊಂಡು ಹೋದ್ವಿ ಅಲ್ಲಿಂದ. ಸೊ ಪದ್ಮಾವತಿ ಅಮ್ಮನ ಟೆಂಪಲ್ ಒಂದು 4 ಕಿಲೋಮೀಟರ್ ಏನೋ ಇತ್ತು. ಅಲ್ಲೆಲ್ಲ ಸೀಟ್ ಲೆಕ್ಕದಲ್ಲೇ ಹೋಗೋದು. ಒಬ್ಬರಿಗೆ 30 ರುಪೀಸ್ ಅಂತ ಕರ್ಕೊಂಡು ಹೋಗ್ತಾರೆ. ನಾವು ಒಂದು 5 ಜನ ಇದ್ವಲ್ವಾ, ಸೊ ಒಂದೇ ಆಟೋದಲ್ಲೇ ಕರ್ಕೊಂಡು ಹೋದ್ರು. ನನ್ನ ಮಗ ಆಟೋದಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗಿ ಅವ್ನ ಚಪ್ಪಲಿನೇ ಬೀಳಿಸ್ಕೊಂಡ್ಬಿಟ್ಟಿದ್ದ. ಇನ್ನೇನು ಮಾಡೋದು ಅಂತಂದು ಸುಮ್ಮನೆ ಹೋದ್ವಿ. ಹೆಂಗೂ ಟೆಂಪಲ್‌ಗೆ ಹೋಗ್ಬೇಕಲ್ಲ, ಫಸ್ಟು ಟೆಂಪಲ್ ಮುಗಿಸ್ಕೊಂಬರೋಣ ಅಂತ. ಸೊ ಇಲ್ಲೂ ಕೂಡ ಮೊಬೈಲ್ ಅಲೋ ಇರಲ್ಲ ನಿಮಗೆ, ಹಾಗಾಗಿ ಮೊಬೈಲ್‌ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ಕಾಯಿ ಹೂವು ಎಲ್ಲ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಅದಾದಮೇಲೆ ತಾವರೆ ಹೂವು ಇತ್ತು. ಸೊ ಒಂದು ತಾವರೆ ಹೂವು ತೊಗೊಳ್ಳೋಣ ಅಂತಂದು ಹೋದ್ವಿ. ಅವ್ರು ₹20ಗೆ ಒಂದು, ₹50ಗೆ 3 ಅಂತ ಹೇಳಿದ್ರು. ಸರಿ ಅಂತಂದು ಒಂದು 3 ತಾವರೆ ಹೂವು ತೊಗೊಂಡ್ವಿ. ಹಾಗೆ ಅಲ್ಲೇ ಸ್ಲಿಪ್ಪರ್ ಅಲ್ಲೇ ಬಿಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ಲಿಪ್ಪರ್‌ನ ಕೂಡ ನಾವು ಅಲ್ಲೇ ಬಿಟ್ವಿ. ಇಲ್ಲೇ ಬಿಟ್ಟು ಹೋಗ್ಬಿಡಿ ಅಂತಂದು ಹೇಳಿದ್ರು. ಎಲ್ಲ ತುಂಬಾನೇ ರೇಟು. ಹಾಗೆ ಮೈ ಮೇಲೆ ಬರ್ತಿರ್ತಾರೆ ತಗೊಳ್ಳಿ ತಗೊಳ್ಳಿ ಅಂತಂದು. ಬೇಡ ಅಂದರೂ ಕೇಳಲ್ಲ. ಈ ಕೈಯಲ್ಲಿ ತೊಗೊಂಡಿರೋದು ಇದ್ರೂ ಕೂಡ ಫೋರ್ಸ್ ಮಾಡ್ತಾರೆ ತಗೊಳ್ಳಿ ತಗೊಳ್ಳಿ ಅಂತಂದು. ಎಷ್ಟು ಜನರ ಹತ್ರ ತೊಗೋಬೇಕು ಅಂತಲೇ ಗೊತ್ತಾಗಲ್ಲ, ಹಂಗೆ ಮಾಡ್ತಾ ಇರ್ತಾರೆ ಅಲ್ಲಿರೋರು. ಕರ್ಪೂರನೂ ಅಷ್ಟೇ, ಕರ್ಪೂರ ಮಾರಕ್ಕೆ ಬರ್ತಾರಲ್ಲ ಅವರು ಹಂಗೆ ಮಾಡ್ತಾ ಇರ್ತಾರೆ. ತಗೊಳ್ಳಿ 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 ಅಂತ ಹಿಂದೆಯಿಂದನೇ ಬರ್ತಾ ಇರ್ತಾರೆ. ಸೊ ಹಾಗೆ ಪದ್ಮಾವತಿ ಅಮ್ಮಂಗೆ ತಾವರೆ ಹೂವನ್ನ ತೊಗೊಂಡ್ವಿ. ಎಲ್ಲರೂ ಒಂದೊಂದು ಕೊಡೋಣ ಅಂತ ನನಗೆ, ನಮ್ಮ ಅಮ್ಮಂಗೆ, ನನ್ನ ಮಗಳಿಗೆ ಒಂದೊಂದೊಂದು ತಾವರೆ ಹೂವು ತೊಗೊಂಡಿದ್ದೀವಿ. 3 ಇರಲಿ ಬಿಡು ಅಂತ. ಹಾಗೆ ಒಂದು ಅರ್ಧ ಮೊಳ ಒಂದು ದುಂಡು ಮಲ್ಲಿಗೆ ಹೂವು ತೊಗೊಂಡೆ. ಸೊ ಅದಾದಮೇಲೆ ಅಲ್ಲೇ ನಾಮ ಹಾಕೋಕ್ಕೆ ಬಂದರು. ನನ್ನ ಮಗನಿಗೆ ನನ್ನ ತಮ್ಮಂದಿರು ಎಲ್ಲರೂ ಕೂಡ ನಾಮ ಹಾಕಿಸ್ಕೊತಾ ಇದ್ರು. ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋದಾಗ ತಿರುಮಲದಲ್ಲೇ ಅಲ್ಲೇ ನನ್ನ ಮಗನಿಗೆ ಗುಂಡು ಹೊಡ್ಸಕ್ಕೆ ಹೋಗಿದ್ವಿ. ಅಲ್ಲೇ ನಾಮ ಹಾಕಿದ್ರು. ಈ ಸಲ ಇಲ್ಲೇ ಪದ್ಮಾವತಿ ಅಮ್ಮನ ಟೆಂಪಲಲ್ಲೇ ನಾಮ ಹಾಕಿದ್ರು. ಹಂಗಾಗಿ ನಮಗೆ ತಿರುಮಲದಲ್ಲಿ ನಾಮ ಹಾಕಿಸ್ಕೊಳ್ಳಿಲ್ಲ ನಾವು. ಅದಾದಮೇಲೆ ತುಂಬಾ ರಶ್ ಇತ್ತು ಪದ್ಮಾವತಿ ಅಮ್ಮನ ಟೆಂಪಲ್ಲು ಕೂಡ. ಅಷ್ಟೊಂದೇನು ಕಮ್ಮಿ ಜನ ಇರಲಿಲ್ಲ. ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಹೋಗಿರೋದು ನಾವು. ಅಂದರೂ ಕೂಡ ತುಂಬಾ ರಶ್ ಇತ್ತು. ನಾವು ಏನು ಅಂದ್ಕೊಂಡ್ವಿ, ರಶ್ ಇರಲ್ಲ ಅಂತಲೇ ಅಂದ್ಕೊಂಡ್ವಿ. ಸೊ ಅಂದರೂ ಕೂಡ ಇಲ್ಲೂ ತುಂಬಾ ರಶ್ ಇತ್ತು. ಮೊಬೈಲೆಲ್ಲ ಡೆಪಾಸಿಟ್ ಮಾಡಿ ಎಲ್ಲ ಮಾಡಿ ಅದಾದಮೇಲೆ ದರ್ಶನ ಎಲ್ಲ ಮುಗಿಯೋದಕ್ಕೆ 1 ಅವರಲ್ಲೇ ಮುಗೀತು ದರ್ಶನ. ತುಂಬ ಬೇಗನೆ ಆಯಿತು. ಅದೆಲ್ಲ ಆದಮೇಲೆ ಮತ್ತೆ ಮೊಬೈಲೆಲ್ಲ ವಾಪಸ್ ಬಿಡಿಸ್ಕೊಂಡು ಹಾಗೆ ಏನಾದರೂ ಇಲ್ಲಿ ಶಾಪಿಂಗ್ ಎಲ್ಲ ಮಾಡೋಂಗಿದ್ರೆ ಶಾಪಿಂಗ್ ಎಲ್ಲ ಮಾಡ್ಕೋಬೋದು. ಇಲ್ಲೆಲ್ಲ ಅಂಗಡಿಗಳೆಲ್ಲ ಇರುತ್ತೆ. ಸೊ ನಾವೇನು ತೊಗೊಳೋದಕ್ಕೆ ಹೋಗಲಿಲ್ಲ. ನನ್ನ ಮಗಳೇನೋ ಒಂದೇನೋ ಬ್ರೇಸ್ಲೆಟ್ ಏನೋ ತೊಗೊಂಡ್ಳು. ನನ್ನ ಮಗನಿಗೆ ಒಂದೆರಡು ಕಾರೇನೋ ಬೇಕು. ಅವನು ಎಲ್ಲೋದ್ರೂ ಕಾರೇ ಕೇಳೋದು. ಕಾರ್ ಕೊಡಿಸಿದ್ವಿ ಅಷ್ಟೇ ಅವನಿಗೆ. ಅದಾದಮೇಲೆ ಹಂಗೆ ಒಂದು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಳ್ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 12 ಗಂಟೆ ಏನೋ ಆಗಿತ್ತು. ಸೊ ಹಂಗಾಗಿ ಎಳ್ನೀರು ಕುಡ್ಕೊಂಡು ಹೋಗೋಣ. ನೆಕ್ಸ್ಟು ತಿರುಮಲಗೆ ಹೋಗ್ಬೇಕಲ್ಲ, ತಿರುಮಲಗೆ ಹೋದ್ರೆ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.
ಹಾಗೆ ನನ್ನ ಮಗ ಸ್ಲಿಪ್ಪರ್ ಬೇರೆ ಕಳ್ಕೊಂಡ್ಬಿಟ್ಟಿದ್ನಲ್ಲ, ಸ್ಲಿಪ್ಪರು ಅಂತ ಹಠ ಮಾಡ್ತಾ ಇದ್ದ ನಾವೆಲ್ಲ ಚಪ್ಪಲಿ ಹಾಕ್ಕೊಂಡಿರೋದು ನೋಡಿ. ಹಾಗಾಗಿ ಅವನಿಗೆ ಮತ್ತೆ ಒಂದು ಜೊತೆ ಹೊಸ ಸ್ಲಿಪ್ಪರ್ ಕೊಡಿಸ್ಕೊಂಡೇ ಬಂದ್ವಿ. ಅದಿಲ್ಲ ಅಂದರೆ ಅಷ್ಟು ಹಠ ಮಾಡ್ತಾ ಇದ್ದ ಸ್ಲಿಪ್ಪರು ಅಂತ. ಪಾಪ ಅವನು ಕೂಡ ಬರಿಗಾಲಲ್ಲಿ ನಡೆಯೋಕ್ಕಾಗಲ್ಲ, ಎಷ್ಟಂತ ನಡೀತಾನೆ. ಸೊ ನಾವು ಹೋಗಿರೋ ಟೈಮಲ್ಲಿ ಬೇರೆ ಸ್ವಲ್ಪ ಮಳೆ ಬೇರೆ ಇತ್ತು. ಅಂದರೆ ನೈಟ್ ಮಳೆ ಬರ್ತಾ ಇತ್ತು, ಬೆಳಗಿನ ಜಾವ ಒಂದು 4 ಗಂಟೆ ಹಾಗೆ. ಸೊ ಅದಾದ್ಮೇಲೆ ಏನು ಮಳೆ ಇರಲಿಲ್ಲ, ಆರಾಮಾಗಿ ಅಡ್ಡಾಡಿದ್ವಿ ಅವತ್ತೆಲ್ಲ ಫುಲ್ಲು. ಅಷ್ಟೊಂದು ಬಿಸಿಲು ಇರಲಿಲ್ಲ, ಜಾಸ್ತಿ ಮಳೆನೂ ಇರಲಿಲ್ಲ. ಒಂಥರ ವೆದರ್ ಕೂಲಾಗೇ ಇತ್ತು. ಹಾಗಾಗಿ ಆರಾಮಾಗಿ ಓಡಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಈಗ ಮತ್ತೆ ರಿಟರ್ನ್ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಒಂದು ಪ್ಲ್ಯಾನ್ ಇದ್ದಿದ್ದೇ ಬೇರೆ ಬೇರೆ, ಬಟ್ ಟೈಮ್ ಸಾಕಾಗೋದಿಲ್ಲ ಅಂತಂದು ಸೊ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಯಾಕಂದರೆ ನಮಗೆ ಟೆಂಪಲಲ್ಲಿ ದರ್ಶನ ಇದ್ದಿದ್ದು 9 ಗಂಟೆಗೆ ಅಂದರೂ ಕೂಡ ಸುಮ್ಮನೆ ಯಾಕೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಅಂತ. ಸೊ ಆ ಕಡೆ ಈ ಕಡೆ ಹೋಗಿ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಬೇಡ ಅಂತಂದು ಬೇರೆ ಎಲ್ಲೂ ಹೋಗಿಲ್ಲ. ಈಗ ಸೀದಾ ತಿರುಮಲಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ, ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸೊ ನಮ್ಮದು ದರ್ಶನ ಇರೋದು ನೈಟು 9 ಗಂಟೆಗೆ ದರ್ಶನ ಇರೋದು. ಸೊ ಹಾಗಾಗಿ ವಾಪಸ್ ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ಟ್ರೈನ್ ಕೂಡ ಬೆಳಿಗ್ಗೆ ಒಂದು 5 ಗಂಟೆನೋ 5:15ಗೇನೋ ಟ್ರೈನ್ ಇದೆ ಅಂತಂದು. ಸೊ ಎಷ್ಟಾಗುತ್ತೋ ಅಷ್ಟು ಲಗೇಜನ್ನು ಪ್ಯಾಕ್ ಮಾಡೋಣ ಅಂತಂದು ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ನಾವು ಪದ್ಮಾವತಿ ಅಮ್ಮನ ಟೆಂಪಲ್ಗೆ ಹೋಗಿ ಬಂದ್ವಲ್ವಾ, ಸೊ ಹೋಗಿ ಬರೋ ಅಷ್ಟರಲ್ಲೇ ಒಂದು 12:30 1 ಗಂಟೆ ಆಗಿಬಿಟ್ಟಿತ್ತು. ಹಾಗೆ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡು ಸೊ ಇವಾಗ ತಿರುಮಲಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಈಗ ಮುಂಚೆ ಏನು ಮಾಡೋದು, ಅಲ್ಲಿ ಹೋಗಿ ಊಟ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ ನಮಗೆ ಅಂತ ಅಂದ್ಕೊಂಡ್ಬಿಟ್ಟು ಈಗ ಮೇಲ್ಗಡೆ ತಿರುಮಲಗೆ ಹೋಗೋಕ್ಕೆ ಒಂದು ಮುಕ್ಕಾಲು ಗಂಟೆ ಅಂತೂ ಬೇಕು. ಸೊ ಹಂಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಮಕ್ಕಳಂತೂ ಹಸ್ಕೊಂಡ್ಬಿಟ್ಟಿರ್ತಾರೆ, ಆಲ್ರೆಡಿ 2 ಗಂಟೆನೂ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಡಿಸೈಡ್ ಮಾಡಿಕೊಂಡು ಸೊ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮಂದ್ರೆಲ್ಲರೂ ಕೂಡ ಪಂಚೆ ಹಾಕ್ಕೊಂಡು ರೆಡಿ ಆಗಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮದುಮಗ ಪ್ರವೀಣ ಮದುಮಗ ಮಗಳಿಗೇನು ಡ್ರೆಸ್ ಏನು ಚೇಂಜ್ ಮಾಡಲಿಲ್ಲ, ಅವಳು ಲೆಹಂಗಾ ಬ್ಲೌಸಲ್ಲೇ ಇರಲಿ ಅಂತಂದು ಅದೇ ಹಾಕಿದ್ದೆ. ಸೊ ಮತ್ತೆ ಅವಳಿಗೆ ಆಗಲೆಲ್ಲ ಚೇಂಜ್ ಮಾಡೋದು, ಅವಳು ಇದು ಮಾಡ್ತಾಳೆ ಅಂತಂದು ಒಂದು ಸ್ವಲ್ಪ ಹೊತ್ತು ಅಷ್ಟೇ ಮತ್ತೆ ಬಿಚ್ಚಿ ಬೇರೆ ಡ್ರೆಸ್ ಹಾಕಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಸಿ ಮತ್ತೆ ಅದೇ ಡ್ರೆಸ್ಸೇ ಹಾಕಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಮ್ಮದು ದರ್ಶನ ರಾತ್ರಿ ಅಂತ ಹೇಳಿದ್ನಲ್ವಾ, ಸೊ ಹಂಗಾಗಿ ಸೊ ನಾವು 300 ರೂಪೀಸ್ ಟಿಕೆಟ್ನ 3 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮ್ಮಮ್ಮ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಸೊ ನಾವು ಹೋದಾಗ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಅವ್ರಿಗೇನೋ ಸ್ವಲ್ಪ ಕಾಲು ನೋವಾಗಿತ್ತು. ಹಂಗಾಗಿ ನಾನು ಬರಲ್ಲ, ನೀವು ಹೋಗಿ ಬರ್ರಿ ಅಂತಂದೇ ಹೇಳಿದ್ರು ಅವರು. ನಾವು ಹೋಗಿದ್ದು ಪ್ಯಾಕೇಜಲ್ಲಿ ಹೋಗಿದ್ವಲ್ವಾ, ಸೊ ಬಸ್ ಪ್ಯಾಕೇಜಲ್ಲಿ ಹೋಗಿದ್ವಿ. ಹಾಗಾಗಿ ಅವ್ರಿಗೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೇನು ಬುಕ್ ಮಾಡಿರಲಿಲ್ಲ ಆವಾಗ ಬಸ್ಸು. ಹಾಗಾಗಿ ಈ ಸಲ ಹೋಗ್ತಾ ಇದ್ದೀವಲ್ಲ ಅಂತಂದು 300 ರೂಪೀಸ್ನೇ ಬುಕ್ ಮಾಡಿಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ರೂಮು ಗೀಮು ಎಲ್ಲ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಹಂಗಾಗಿ ದರ್ಶನ ಬೇಗ ಆಯಿತು, ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಬೇಗನೆ ದರ್ಶನ ಆಯಿತು, ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಲಾಸ್ಟ್ ಟೈಮು ಪ್ಯಾಕೇಜಲ್ಲಿ ಹೋದಾಗ ಆಗಿದ್ದು ದರ್ಶನಕ್ಕೂ ಸೊ ಈಗ ಆಯ್ತಲ್ಲ ದರ್ಶನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆದಷ್ಟು ಬುಕ್ ಮಾಡ್ಕೊಂಡು ಹೋಗಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಲಗೇಜ್ ಏನು ಬೇಕು ಅದನ್ನಷ್ಟೇ ತೊಗೊಂಡಿದ್ದೀವಿ. ಸೊ ಮಕ್ಕಳಿಗೆಲ್ಲ ಸ್ನ್ಯಾಕ್ಸು, ವಾಟರ್ ಬಾಟಲು ಇದೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಸೊ ನನ್ನ ಮಗಳು ಹೆಂಗೋ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ನನ್ನ ಮಗನ ಕರ್ಕೊಂಬರೋದೇ ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ, ಯಾಕಂತಲೇ ಗೊತ್ತಿಲ್ಲ. ಲಾಸ್ಟ್ ಟೈಮು ತುಂಬ ಸೈಲೆಂಟಾಗಿದ್ದ, ಅದೇನು ಕೂದಲು ಕೊಟ್ಟಿದ್ದ ಅಂತನೋ ಏನೋ ಗೊತ್ತಿಲ್ಲ. ಈ ಸಲ ಅಂತೂ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿಬಿಟ್ಟಿದ್ದಾನೆ, ಅಷ್ಟು ಗಲಾಟೆ ಮಾಡ್ತಾಯಿದ್ದ. ಅವ್ನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲೋದ್ರೂ ಕಾರ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಊಟ ಮಾಡೋಣ ಅಂತ ಅಂದ್ಕೊಂಡು ಸೊ ಬೆಳಿಗ್ಗೆ ಬಂದಿದ್ವಲ್ವ, ಅದೇ ಹೋಟೆಲ್ಗೆ ಬಂದಿದ್ವಿ. ಸೊ ಮೀಲ್ಸ್ ತೊಗೊಂಡ್ವಿ, ಚಪಾತಿ, ರೈಸ್, ಸಾಂಬಾರು ಏನಿರುತ್ತೋ ಅದು ಸುಮ್ಮನೆ ಸ್ವಲ್ಪನೇ ತಿನ್ಕೊಂಡ್ವಿ, ಯಾಕೋ ತಿನ್ನಂಗೆ ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಹಾಗೆ ತಿರುಮಲಗೆ ಹೋಗಬೇಕು. ತಿರುಮಲಗೆ ಹೋಗೋದಕ್ಕೆ ಅಂತಂದು ಬಸ್ಗಳೆಲ್ಲ ನಿಂತಿದೆ, ನೋಡ್ತಾ ಇರ್ಬೋದು. ಇದೆಲ್ಲ ಬಸ್, ಗೌರ್ಮೆಂಟ್ ಬಸ್ಸು. ಸೊ ಬಸ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಸ್ಸಿಗೆ ಟಿಕೆಟ್ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ಸೊ ನಮ್ಮ ಹೋಟೆಲ್ಗೆ ಬಸ್ ಸ್ಟ್ಯಾಂಡ್ ನಿಯರ್ ಇರೋದ್ರಿಂದ ಸೊ ನಾವು ಬಸ್ಗೆ ಹೋಗ್ಬಿಟ್ವಿ ಸೀದಾ. ಸೊ ಒಬ್ಬರಿಗೆ 90 ರೂಪೀಸು ಬಸ್ಗೆ, ಹಾಗೆ ಚಿಕ್ಕ ಮಕ್ಕಳಿಗೇನು 50 ರೂಪೀಸ್ ಏನೋ ತೊಗೊಂಡ್ರು ಅಂತ ಅಂದ್ಕೊತೀನಿ. ನನ್ನ ಮಗಳಿಗೆ ನಮ್ಮ ಮನೆಯವರು ಟಿಕೆಟೇ ತೆಗ್ಸಿರ್ಲಿಲ್ಲ, ಮತ್ತೆ ಇವಳಿಗೆ ಟಿಕೆಟ್ ತೆಗ್ಸಿ ಹಾಫ್ ಟಿಕೆಟು ಅಂತ ಹೇಳಿದ್ರು ಅವರು. ಸೊ ಮತ್ತೆ ಹೋಗಿ ಟಿಕೆಟ್ ತೆಗೆಸ್ಕೊಂಡು ಬಂದರು.
ನೀವು ಜೀಪಲ್ಲಿ ಹೋಗ್ತೀರಾ ಅಂದ್ರೂ ಕೂಡ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಬಸ್ಸಲ್ಲಿ ಹೋದ್ರೂ ಸೇಮೇ ಆಗುತ್ತೆ. ಎಷ್ಟೋ ಅದೇ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಒಬ್ರಿಗೆ 100 ರೂಪಾಯಿ ಹಿಂಗೆ ತಗೊಂತಾರೆ ಜೀಪಲ್ಲಿ ಹೋದರೆ. ಸೊ ಬಸ್ಸಲ್ಲಿ ಹೋದರೆ ನಿಮ್ಗೊಂದು 10 ರೂಪಾಯಿ ಕಡಿಮೆನೋ ಅನ್ಕೋಬೋದು ಅಷ್ಟೇ. ಅಲ್ಲಿಗೆ ಆಗೋಗ್ಬಿಡುತ್ತೆ. ಸೊ ನಾವು ಫಸ್ಟು ಬಸ್ಸಿಗೆ ಹೋಗೋಣ, ಬರುವಾಗ ನೋಡೋಣ ಜೀಪಲ್ಲಿ ಬಂದುಬಿಡೋಣ ಅಂತ ಅಂದ್ಕೊಂಡು ಸೊ ಬಸ್ಸನ್ನೇ ಪ್ರಿಫರ್ ಮಾಡಿದ್ವಿ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಪ್ಯಾಕೇಜಲ್ಲಿ ಬಂದಾಗೂ ಕೂಡ ಬಸ್ಸಲ್ಲೇ ಹೋಗಿದ್ದಲ್ವಾ. ಸೊ ಹಂಗಾಗಿ ಈ ಬಸ್ ಹೋಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅದೇ ಬಸ್ಸಿಗೆ ಹತ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನಮಗೆ ಇಲ್ಲಿಂದ ಚೆಕ್ಕಿಂಗ್ ಇರುತ್ತೆ. ಸೊ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಒಂದು 10 ನಿಮಿಷ ಇರುತ್ತೆ. ಸೊ ತುಂಬಾ ರಶ್ ಇತ್ತು ಚೆಕ್ಕಿಂಗು. ಸೊ ನೀವು ಯಾವ ಬಸ್ ಹತ್ತಿರ್ತೀರೋ ಆ ಬಸ್ ನಂಬರ್ನ ನೆನ್ಪಿಟ್ಕೋಬೇಕು. ಯಾಕಂದರೆ ಎಲ್ಲ ಬಸ್ಸು ಒಂದೇ ಥರ ಇರುತ್ತೆ. ಇಲ್ಲಾಂದರೆ ಬೇರೆ ಬೇರೆ ಬಸ್ ಹತ್ತಿದ್ರೂ ಕೂಡ ಸುಮ್ಮನೆ ಪ್ರಾಬ್ಲಮ್ಮು. ಹಾಗಾಗಿ ಯಾವ ಬಸ್ ಹತ್ತಿರ್ತೀರೋ ಆ ನಂಬರನ್ನ ನೆನ್ಪಿಟ್ಕೋಬೇಕು. ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೀವು ಚೆಕ್ಕಿಂಗ್ ಎಲ್ಲ ಆದಮೇಲೆ ಸೊ ಅದೇ ಬಸ್ಸು ಮುಂದ್ಗಡೆ ಬಂದು ನಿಲ್ಲಿಸ್ತಾರೆ. ಅದೇ ಬಸ್ಗೆ ಹತ್ಕೋಬೇಕಾಗುತ್ತೆ ನೀವು. ನಂತಕ ಬಾ ನಾವು ಈಗ 3 ಮಂತ್ಸ್ ಬ್ಯಾಕ್ ಹೋಗಿದ್ದಲ್ವಾ, ಆಗ ಸ್ವಲ್ಪ ತುಂಬಾ ಬಿಸಿಲಿತ್ತು. ಇವತ್ತಂತೂ ಸ್ವಲ್ಪ ಕೂಲಾಗಿತ್ತು, ವೆದರ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಬಿಸಿಲು ಇರಲಿಲ್ಲ, ಅಷ್ಟು ಮಳೆನೂ ಇರಲಿಲ್ಲ. ಒಂದು 4 ಗಂಟೆಗೇನೋ ಮಳೆ ಬಂದಿತ್ತು ಬಿಟ್ಟರೆ ತುಂಬಾ ತಣ್ಣಗಿತ್ತು ವಾತಾವರಣ. ಸೊ ಹಾಗಾಗಿ ಫಾಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲೆ ಹೋಗ್ತಾ ಹೋಗ್ತಾ ನಮಗೆ. ಸೊ ನಾವು ಒಂದು 2:30ಗೇನೋ ಬಸ್ ಹತ್ತಿದ್ದು. ಒಂದು 3:30, 3:45 ಅಷ್ಟೊತ್ತಿಗೆ ಆಗಿತ್ತು ಆಲ್ರೆಡಿ ನಾವು ಮೇಲ್ಗಡೆ ರೀಚ್ ಆಗೋ ಅಷ್ಟರಲ್ಲಿ. ಸೊ ಫಸ್ಟ್ ವರಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮತ್ತೆ ಬಸ್ ಸ್ಟಾಪಿಂದ ಮತ್ತೆ ಆಟೋ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಾವು 4 ಗಂಟೆಗೇನೋ ಅಲ್ಲಿ ಟೆಂಪಲ್ನ ರೀಚ್ ಆದ್ವಿ. ಸೊ ಇನ್ನೂ ಟೈಮ್ ಇತ್ತಲ್ಲ ಅಂತ ಫಸ್ಟು ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಸೊ ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊಂಡು, ಹಾಗೆ ನನ್ನ ಮಗ ಅಲ್ಲಿ ಕಲ್ಯಾಣಿಯಲ್ಲಿ ನೀರು ಬರ್ತಾ ಇತ್ತಲ್ಲ, ಹಾಗಾಗಿ ನೀರು ನೋಡ್ಕೊತ ನಿಂತ್ಕೊಂಡಿದ್ದ. ಅವನಿಗೆ ಹಾಗೆ ತೋರಿಸ್ಕೊಂಡು ನಿಂತ್ಕೊಂಡಿದ್ವಿ. ನನ್ನ ತಮ್ಮಂದ್ರಲ್ಲಿ ಹೋಗೋಣ ಬಾ ಅಂತ ಹೇಳ್ತಾ ಇದ್ರು. ಸೊ ಮತ್ತೆ ಆ ಕಡೆ ಹೋದರೆ ಲೇಟ್ ಆಗುತ್ತೆ ಬೇಡ ಅಂತಂದು ಇಲ್ಲೇ ನೋಡಿ ಅಂತಂದು ಹೇಳ್ತಾ ಇದ್ದೆ. ಸೊ ಅಲ್ಲಿ ಅಲೋ ಇದೆನೋ ಇಲ್ವೋ ಗೊತ್ತಿಲ್ಲ ನನಗೇನೋ ಅಷ್ಟು ಕರೆಕ್ಟಾಗಿ. ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ವ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ವರಹಸ್ವಾಮಿ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಬಂದು ಫೋಟೋ ತಕ್ಕೊತಾ ಇದ್ದೀವಿ. ಅದಾದಮೇಲೆ ವರಹಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲೇನು ತುಂಬ ಹೊತ್ತೇನು ಆಗಲಿಲ್ಲ, ಒಂದು 20 to 30 ಮಿನಿಟಲ್ಲೇ ನಮಗೆ ದರ್ಶನ ಎಲ್ಲ ಮುಗೀತು. ಸೊ ಅಲ್ಲೇನು ಮೊಬೈಲ್ ಫೋನ್ ಎಲ್ಲ ಡೆಪಾಸಿಟ್ ಏನು ಮಾಡೋ ಹಾಗಿಲ್ಲ. ಸೊ ಎಲ್ಲ ತೊಗೊಂಡು ಹೋಗ್ಬೋದು. ಹಾಗಾಗಿ ಬೇಗ ಎಲ್ಲ ಮುಗೀತಲ್ವಾ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಏನಾದರೂ ತಿನ್ನಿಸೋಣ ಅಂತಂದು ಹಾಗೆ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ತಾ ಇದ್ವಿ. ಯಾಕೋ ಮಳೆ ಬರೋ ಥರ ಅನ್ನಿಸ್ತಾ ಇತ್ತು, ಬಟ್ ಮಳೆ ಎಲ್ಲ ಏನೂ ಬರಲಿಲ್ಲ. ಮಕ್ಕಳು ಆಟ ಆಡ್ಕೊಂಡಿದ್ರಲ್ವಾ, ಸೊ ಹಂಗಾಗಿ ಅಲ್ಲೇ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಒಂದು 6:30ಗೆ ಹೋಗ್ಬಿಡೋಣ ದರ್ಶನಕ್ಕೆ, ಒಂದು ಸ್ವಲ್ಪ ನೋಡ್ಕೊಂಬಿಡೋಣ ಹೆಂಗೆ ಏನು ಅಂತ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಬೇಗ ಹೋಗೋಣ ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಒಂದು 7:30ಗೆ ಅಟ್ಲೀಸ್ಟ್ ಕ್ಯೂ ಅಲ್ಲಿ ನಿಂತ್ಕೊಂಬಿಡೋಣ ನಾವು ಅಂತ ಹೇಳ್ತಾ ಇದ್ದ. ಸೊ ನಡಿ ಅಂತಂದು ಹೋಗ್ತಾ ಇದ್ವಿ. ಆಲ್ರೆಡಿ ಒಂದು 7 ಗಂಟೆ ಏನೋ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಅಲ್ಲಿ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಸೊ ಎಲ್ಲ ಬೋರ್ಡ್ ಎಲ್ಲ ಹಾಕಿರ್ತಾರೆ. ಸೊ ಅದ್ರ ಮುಖಾಂತರ ಹೋಗಬೇಕು. ಸೊ ನಾವು ಅಲ್ಲೇನು ಆರೋ ಮಾರ್ಕ್ ಹಾಕಿದಾರೋ ಅದ್ರ ಪ್ರಕಾರನೇ ನಾವು ಹೋಗ್ತಾ ಇದ್ವಿ. ಯಾಕಂದರೆ ನನಗೂ ಏನೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇಲ್ಲಿ 300 ರುಪೀಸ್ ಟಿಕೆಟಲ್ಲಿ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು. ಸೊ ಯಾರಿಗೂ ಕೂಡ ಏನೂ ಐಡಿಯಾನೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಅವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ವಿ.
ATC ಸರ್ಕಲಿಂದ ನಮ್ಮದು ಎಂಟ್ರಿ ಇರುತ್ತೆ. ಸೊ ಇಲ್ಲಿ ಹಾಕಿರ್ತಾರೆ ನೋಡಿ ನಮಗೆ ಯಾವ ಕಡೆ ಹೋಗಬೇಕು ಅಂತ. ಸೊ ಮತ್ತೆ ಅಲ್ಲಿಂದ ನಿಮಗೆ ದೂರ ಆಗುತ್ತೆ ಬನ್ನಿ ನಾವು ಬಿಡ್ತೀವಿ ಅಂತಂದು ಅಲ್ಲಿ ಜೀಪಲ್ಲಿ ಹೇಳ್ತಾ ಇದ್ರು. ಸೊ ATC ಸರ್ಕಲ್ ಹತ್ರನೇ ನೀವೇನು ಇಲ್ಲ ಸೀದಾ ಒಳಗಡೆ ಹೋಗ್ಬೇಕಷ್ಟೇ, ಗೇಟ್ ಹತ್ರನೇ ಬಿಡ್ತೀನಿ ಬನ್ನಿ ಅಂತಂದು ಹೇಳಿ ಕರ್ಕೊಂಡು ಹೋದ್ರು. ಸೊ ನಮಗೂ ನಡೆದು ಸಾಕಾಗೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಮತ್ತೆ ಅಲ್ಲಿ ಕ್ಯೂ ಎಷ್ಟೊತ್ತಿರುತ್ತೋ ಏನೋ ಅಂತಂದು ಮತ್ತೆ ಮಕ್ಕಳು ಲಗೇಜು ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರ, 1 ಕಿಲೋಮೀಟ್ರ್ ಇದೆ ಅಂತಂದು ಹೇಳಿಬಿಟ್ಟು ಕರ್ಕೊಂಡು ಹೋದರು ಅವರೇ. ಅಲ್ಲೇ ಗೇಟ್ ಹತ್ರನೇ ಬಿಟ್ಟರು. ಸೊ ಅಲ್ಲೆಲ್ಲ ನೋಡ್ತಾ ಇರ್ತಾರೆ, ಯಾರ್ಯಾರು ಪ್ಯಾಂಟು ಶರ್ಟ್ ಹಾಕೊಂಬಂದಿರ್ತಾರೋ ಪಂಚೆ ಹಾಕೊಂಬಂದಿರ್ತಾರೋ ಅಂತೆಲ್ಲ ನೋಡಿ ಹೇಳ್ತಾ ಇರ್ತಾರೆ. ಸೊ ಆದಷ್ಟು ವೈಟ್ ಪಂಚೆನೇ ಹಾಕ್ಕೊಂಡು ಹೋಗಿ. ಸೊ ಪ್ಯಾಂಟ್ ಗಿಂಟೆಲ್ಲ ಅಲೋ ಇರಲ್ಲ. ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂತಂದರೆ, ನಮಗೆ ಅದು ಆನ್ಲೈನಲ್ಲಿ ಬಂದಿರುತ್ತಲ್ವ, ಸೊ ಅದನ್ನು ನಾನು ಪ್ರಿಂಟ್ ತೆಗ್ಸಿರಲಿಲ್ಲ. ಸೊ ಪ್ರಿಂಟ್ ಬೇಕು ಅಂತ ಹೇಳಿದ್ರು ಅವರು, ನೀವು ಮೊಬೈಲಲ್ಲಿರೋದೆಲ್ಲ ಬೇಡ ನಮಗೆ ಪ್ರಿಂಟ್ ಕೊಡಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಮತ್ತೆ ಪ್ರಿಂಟ್ ತೆಗಿಯೋಕ್ಕೆ ಹೋದರೆ ಒಂದು ಅರ್ಧ ಗಂಟೆ ಅಲ್ಲೇ ನಮ್ಗೆ ಟೈಮ್ ವೇಸ್ಟ್ ಆಗಿಬಿಡ್ತು. ಇಲ್ಲಾಂದರೆ ತುಂಬ ಬೇಗನೆ ದರ್ಶನ ಆಗಿಬಿಡೋದು. ಸೊ ನಮ್ಮ ದರ್ಶನ ಇದ್ದಿದ್ದು 9 ಗಂಟೆಗೆ, ನಾವು ಲೈನ್ ಜಾಯ್ನ್ ಆಗಿದ್ದು 8 ಗಂಟೆಗೇನೋ ಲೈನಾಗಿ ಜಾಯ್ನ್ ಆಗಿದ್ವಿ ನಾವು. ಸೊ ಆದ್ರೂ ಪರವಾಗಿಲ್ಲ, ನಮ್ಗೆ 10 ಗಂಟೆಗೆಲ್ಲ ದರ್ಶನ ಆಗಿ ನಾವು ಹೊರಗಡೆ ಬಂದುಬಿಟ್ಟಿದ್ವಿ. ಸೊ ತುಂಬ ಬೇಗನೆ ದರ್ಶನ ಆಯಿತು. ಆಲ್ಮೋಸ್ಟ್ ಒಂದು 2 ಅವರ್ಸ್ ಒಳಗಡೆನೇ ನನಗೆ ದರ್ಶನ ಆಯಿತು ಈ ಸಲ. ಸೊ ತುಂಬ ಖುಷಿ ಆಯಿತು. ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಊಟ ಮಾಡೋಕ್ಕಾಗಲಿಲ್ಲ. ಸೊ ಈ ಸಲ ಲಡ್ಡುನೂ ಬೇಗ ತೊಗೊಂಬಂದ್ವಿ, ಏನೋ ಗೊತ್ತಿಲ್ಲ. ಹಾಗೆ ಮೊಬೈಲ್ ಡೆಪಾಸಿಟ್ ಮಾಡಿದ್ನಲ್ಲ, ಸೊ ಹಾಗಾಗಿ ಬೇರೆ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ಒಂದು 12 ಗಂಟೆ ಏನೋ ಆಗಿತ್ತು, 11:30 ಏನೋ ಆಗಿತ್ತು. ಸೊ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತಂದರೆ ನನ್ನ ಮಗಳು ಹಠ ಮಾಡ್ತಾ ಇದ್ಲು. ಸೊ ಅವ್ರು ನಿದ್ದೆ ಬಂದಿದೆ, ಹೋಗೋಣ ಅಂತ ಹೇಳ್ತಾ ಇದ್ರು. ಅಲ್ಲೇ ರೂಮ್ ಹತ್ರನೇ ಹೋಗಿ ಒಂದು ಸ್ವಲ್ಪ ರೈಸ್ ಏನೋ ತೊಗೊಂಡು ಊಟ ಮಾಡ್ಕೊಂಡ್ವಿ. ಸೊ ಇನ್ನೇನೋ ಒಂದು 3:30 4 ಗಂಟೆ ಆಗಿತ್ತು. ಸೊ ಟ್ರೈನ್ ಬರುತ್ತೆ ಅಂತಂದು, ಸೊ ನಾವು ಬೇಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡು ಸೊ ಇವಾಗ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗಾಗಿ ಯಾವ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ.